ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ನಿನ್ನೆ ಅಂದರೆ 11/7/2025 ನಡೆದ ಸಮಾಜ ವಿಜ್ಞಾನ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡಿಕೊಳ್ಳುವ. ಈಗಾಗಲೇ ಸಮಾಜ ವಿಜ್ಞಾನ ಪರೀಕ್ಷೆಯ ಇಂಗ್ಲಿಷ್ ಕೀ ಉತ್ತರಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ನೋಡ್ಕೊಳ್ಬಹುದು. ಒಂದು ವೇಳೆ ವಿಡಿಯೋ ಕ್ಲಿಯರ್ ಇರದಿದ್ದರೆ ನಿಮ್ಮ ಬಲಭಾಗದಲ್ಲಿರುವಂತಹ ಸೆಟ್ಟಿಂಗ್ಸ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ, ನಂತರ ಕ್ವಾಲಿಟಿಯ ಮೇಲೆ ಪ್ರೆಸ್ ಮಾಡಿ, ನಂತರ ನಿಮಗೆ ಬೇಕಾದಂತಹ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 240p ಅಥವಾ 360p ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿದಷ್ಟು ಒಳ್ಳೆಯದು. ನಿಮಗೆ ಬೇಕಾದಂತಹ ಉತ್ತರಗಳನ್ನು ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಇನ್ನು ರೋಮನ್ ನಂಬರ್ 4, 6 ವಾಕ್ಯಗಳಲ್ಲಿ ಉತ್ತರಿಸುವುದು. 25ನೇ ಪ್ರಶ್ನೆಯ ಉತ್ತರಗಳನ್ನು ನೀವಿಲ್ಲಿ ನೋಡ್ಕೊಳ್ಬಹುದು. 26ನೇ ಪ್ರಶ್ನೆ, ಉದ್ಯಮಿಗಳ ಗುಣಲಕ್ಷಣಗಳಾವುವು ಅಥವಾ ಅಂಚೆ ಕಚೇರಿಗಳು ನೀಡುವ ಬ್ಯಾಂಕಿಂಗ್ ಸೌಲಭ್ಯಗಳಾವುವು? 27ನೇ ಪ್ರಶ್ನೆ, ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವುವು ಅಥವಾ ಅರಣ್ಯಗಳ ಉಪಯೋಗಗಳಾವುವು? 28ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ. 29ನೇ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರ್ರವರ ಸಾಧನೆಗಳನ್ನು ವಿವರಿಸಿ. 30ನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರೂರವರು ನವಭಾರತದ ಶಿಲ್ಪಿ ಎಂದು ಗುರುತಿಸಲ್ಪಟ್ಟಿದ್ದಾರೆ, ಸಮರ್ಥಿಸಿ. 31ನೆಯ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಹೆಚ್ಚುತ್ತಿದೆ ಏಕೆ? 32ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಅಸ್ಪೃಶ್ಯತೆಯ ಆಚರಣೆ ಕಡಿಮೆಯಾಗುತ್ತಿದೆ ಏಕೆ? 33ನೇ ಪ್ರಶ್ನೆ, ಕೈಗಾರಿಕೆಗಳು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತವೆ ಏಕೆ? ರೋಮನ್ ನಂಬರ್ 5, 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸುವುದು. 34ನೇ ಪ್ರಶ್ನೆಯ ಉತ್ತರಗಳನ್ನು ನೀವಿಲ್ಲಿ ನೋಡ್ಕೊಳ್ಬಹುದು. ಮೂವತ್ತೈದನೇ ಪ್ರಶ್ನೆ, 1857ರ ದಂಗೆಯು ವಿಫಲವಾಗಲು ಕಾರಣಗಳೇನು? 36ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಿಸುತ್ತಿದೆ ಏಕೆ? 37ನೇ ಪ್ರಶ್ನೆ, ಭೂಕಂಪನದಿಂದ ಉಂಟಾಗುವ ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಿವರಿಸಿ. ರೋಮನ್ ನಂಬರ್ 6, 38ನೇ ಪ್ರಶ್ನೆ, ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಚಾನೆಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.